ಕಲಿಯಲು ಶತಮಾನದ ಕತ್ತಲೆ ಕಳೆಯಲು ದಲಿತರ ಬಾಳಿಗೆ ದೀಪವ ಹಚ್ಚಲು ದಲಿತರ ಬಾಳಿಗೆ ದೀಪವ ಹಚ್ಚಲು ಭ್ರಷ್ಟಾಚಾರವ ಬಯಲೆ ಗೆಳೆಯಲು ಭ್ರಷ್ಟಾಚಾರವ ಬಯಲೆ ಗೆಳೆಯಲು ಮನಸ್ಸಿನ ಹಾಲದ ಮೌನವ ಉಳಿಸಿದ B.R. ಅಂಬೇಡ್ಕರ ನಮ್ಮ ಬಾಬಾ ಅಂಬೇಡ್ಕರ B.R. ಅಂಬೇಡ್ಕರ ನಮ್ಮ ಬಾಬಾ ಅಂಬೇಡ್ಕರ ಗುಲಾಮಗಿರಿಯನ್ನು ಬಡಿದೋಡಿಸಲು ಗುಲಾಮಗಿರಿಯನ್ನು ಬಡಿದೋಡಿಸಲು ಸ್ವಾವಲಂಬಿಯ ದಾರಿ ಹಿಡಿಯಲು ಸ್ವಾವಲಂಬಿಯ ದಾರಿ ಹುಡುಗಲು ಸ್ವಾಭಿಮಾನದ ಕಹಳೆ ಊದಲು ಸ್ವಾಭಿಮಾನದ ಕಹಳೆ ಊದಲು ಬಲವಿಲ್ಲದವರಿಗೆ ಗೆಲುವನ್ನು ತಂದ B.R. ಅಂಬೇಡ್ಕರ ನಮ್ಮ B.R. ಅಂಬೇಡ್ಕರ B.R. ಅಂಬೇಡ್ಕರ ನಮ್ಮ ಬಾಬಾ ಅಂಬೇಡ್ಕರ ನಮ್ಮ ಶಕ್ತಿಯೋ ದೇಶಕ್ಕೆ ತಿಳಿಸಲು ನಮ್ಮ ಶಕ್ತಿಯೋ ದೇಶಕ್ಕೆ ತಿಳಿಸಲು ನಮ್ಮ ಶಕ್ತಿಯೋ ದೇಶಕ್ಕೆ ತಿಳಿಸಲು ನಮ್ಮ ಶಕ್ತಿಯೋ ದೇಶಕ್ಕೆ ತಿಳಿಸಲು ಎಲ್ಲರಂತ ಸಮ ಹಕ್ಕು ಕೇಳಲು ಎಲ್ಲರಂತೆ ಸಮ ಹಕ್ಕು ಕೇಳಲು ನ್ಯಾಯಕ್ಕಾಗಿ ಹೋರಾಟ ಮಾಡಲು ನ್ಯಾಯಕ್ಕಾಗಿ ಹೋರಾಟ ಮಾಡಲು ನ್ಯಾಯಕ್ಕಾಗಿ ಹೋರಾಟ ಮಾಡಲು ನ್ಯಾಯಕ್ಕಾಗಿ ಹೋರಾಟ ಮಾಡಲು ಮಾನವೀಯತೆ ಮೌನವ ಉಳಿಸಿದ B.R. ಅಂಬೇಡ್ಕರ ನಮ್ಮ ಬಾಬಾ ಅಂಬೇಡ್ಕರ B.R. ಅಂಬೇಡ್ಕರ ನಮ್ಮ ಬಾಬಾ ಅಂಬೇಡ್ಕರ ಶತಮಾನದ ಕತ್ತಲೆ ಕಲಿಯಲು ಶತಮಾನದ ಕತ್ತಲೆ ಕಳೆಯಲು ದಲಿತರ ಬಾಳಿಗೆ ದೀಪವ ಹಚ್ಚಲು ದಲಿತರ ಬಾಳಿಗೆ ದೀಪವ ಹಚ್ಚಲು ಭ್ರಷ್ಟಾಚಾರವ ಬಯಲೆ ಗೆಳೆಯಲು ಭ್ರಷ್ಟಾಚಾರವ ಬಯಲೆ ಗೆಳೆಯಲು ಮನಸ್ಸಿನ ಹಾಲದ ಮೌನವ ಉಳಿಸಲು B.R. ಅಂಬೇಡ್ಕರ ನಮ್ಮ ಬಾಬಾ ಅಂಬೇಡ್ಕರ 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 ಜೈ ಭೀಮ್ ಜೈ ಭೀಮ್. ಯುವ ಮುಖಂಡರುಗಳು ವಿಶೇಷವಾಗಿ ಸತೀಶ್ ಆಗ್ಬೋದು, ಜಗದೀಶ್ ಆಗ್ಬೋದು, ಚಂದ್ರನ್ ಆಗ್ಬೋದು, ಸೋಮಶೇಖರ್ ಆಗ್ಬೋದು, ಇನ್ನೂ ಅನೇಕ ನಮ್ಮ ಈ ಅಂಬೇಡ್ಕರ್ ಯುವಕ ಸಂಘದ ಯುವಕರು ಮಿತ್ರರು ಮತ್ತೆ ನಮ್ಮ ಅಕ್ಕ ತಂಗಿಯರು ಮಕ್ಕಳು ಎಲ್ಲರೂ ಕೂಡ ಇವತ್ತಿನ ದಿನ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಕೆಲವ್ರಿಗೂ ಗೊತ್ತಿರ್ಬೋದು, ಕೆಲವ್ರು ಗೊತ್ತಿಲ್ಲದೆ ಇರ್ತಕ್ಕಂಥ ಇರ್ಬೋದು. ಸುಮಾರು 30 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಬಾಂಬೆನಲ್ಲೋ ಡೆಲ್ಲಿನಲ್ಲೋ ಎಲ್ಲೋ ಒಂದು ಕಡೆ ಮಾಡ್ತಾ ಇದ್ರು. ಯಾಕಂತಂದ್ರೆ ಅಂಬೇಡ್ಕರ್ ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ 81-82ರಲ್ಲಿ ಪ್ರಥಮ ಬಾರಿಗೆ ಮುಳಬಾಗಿಲು ತಾಲೂಕಿನಲ್ಲಿ ಅವರನ್ನ ಹೆಸರನ್ನ ಕೂಗದಂತವರು ನಾವು. ಯಾಕಂತಂದ್ರೆ ಈ ದೇಶಕ್ಕೆ ಸರ್ವರಿಗೂ ಸಮಾನತೆಗೆ, ಸೋದರತ್ವ, ಪ್ರೀತಿ, ವಿಶ್ವಾಸ ಎಲ್ಲ ಧರ್ಮದವ್ರಿಗೂ, ಜೈನ್ ಧರ್ಮ ಆಗ್ಬೋದು, ಬೌದ್ಧ ಧರ್ಮ ಆಗ್ಬೋದು, ಸಿಖ್ ಧರ್ಮ ಆಗ್ಬೋದು, ಹಿಂದೂ ಧರ್ಮ ಆಗ್ಬೋದು, ಮುಸ್ಲಿಂ ಧರ್ಮ ಆಗ್ಬೋದು, ಕ್ರೈಸ್ತ ಧರ್ಮ, ಎಲ್ಲರಿಗೂ ಕೂಡ ಒಂದೇ ಗ್ರಂಥವನ್ನ ಬರೆದಿರ್ತಕ್ಕಂಥ ಸಂವಿಧಾನವೇ ಆ ಗ್ರಂಥ, ಪವಿತ್ರವಾದ ಗ್ರಂಥ.
ಇವತ್ತು ಸಕಲ ಜೀವಿಗಳಿಗೂ ಕೂಡ ಉಸಿರಾಡಬೇಕಂದ್ರೆ ಭಾರತ ದೇಶದಲ್ಲಿ ಆ ಸಂವಿಧಾನ ರಕ್ಷಣೆ ಕೊಡ್ತದೆ. ಇವತ್ತಿನ ದಿನ 6 ಲಕ್ಷ ಭಾರತ ದೇಶದಲ್ಲಿ 6 ಲಕ್ಷ ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳಿಗೆ ಎಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂತ ಸಂವಿಧಾನ ಅದು ಭಾರತದ ಸಂವಿಧಾನ, ರಾಜ್ಯಾಂಗದ ಸಂವಿಧಾನ. ಇವತ್ತು ಯಾರಪ್ಪ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕೆಲವರಿಗೆ ಗೊತ್ತಿಲ್ಲದೆ ಇರ್ತಕ್ಕಂತ ವಿಷಯವಾಗಿರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಷ್ಟ್ರದ ಅಂಬಾವಾಡಿಯ ರತ್ನಗಿರಿ ಜಿಲ್ಲೆಯವರಾದಂತಹ ಅವರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ರಮಾಬಾಯಿ. ಅವರ ಮಗನಾಗಿ 14ನೇ ಮಗನಾಗಿ ಜನಿಸ್ತಕ್ಕಂತ ಒಬ್ಬ ಭೀಮರಾವ್ ಅಂಬೇಡ್ಕರ್ ಅಂತ ಹೆಸರಿಟ್ಟಿದ್ದವರು ಪ್ರಾಥಮಿಕ ಶಾಲೆಯಲ್ಲಿ ಅವರ ಮಾಸ್ಟರ್, ಅವರ ಶಿಕ್ಷಕರು, ಅವರ ಹೆಸರು ಅಂಬೇಡ್ಕರ್ ಅಂತ. ಅವರ ಹೆಸರನ್ನ ಈತನ ಸುರುಕತನ, ಈತನು ಬಹಳ ಚೆನ್ನಾಗಿ ಓದ್ತಾ ಇದ್ದ. ಅದನ್ನ ಓದಿದ ನೋಡಿ ಈ ಹುಡುಗ ಒಬ್ಬ ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿ ಕೂಡ ಇಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆತನಿಗೆ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಆತನ ಹೆಸರು, ಮಾಸ್ಟರ್ ಹೆಸರು ಆತನಿಗೆ ಇಡ್ತಾರೆ. ನಂತರ 7th ಪಾಸ್ ಆಗ್ತದೆ, ಆತನ ಫಸ್ಟ್ ಕ್ಲಾಸ್ ಬರ್ತಾನೆ. ಆತನಿಗೆ ಒಂದು ಸನ್ಮಾನ ಮಾಡ್ತಾರೆ ಟೀಚರ್ಸು ಮತ್ತೆ ಸಮಾಜದವರೆಲ್ಲರೂ ಕೂಡ ಸೇರಿ. ಅವರಿಗೆ ಸನ್ಮಾನ ಯಾವುದಂದ್ರೆ ಬೌದ್ಧ ಧರ್ಮದ ಗ್ರಂಥವನ್ನ ಕಾಣಿಕೆಯಾಗಿ ಕೊಡ್ತಾರೆ. ನಂತರ ಆತನು ಓದುವಾಗ ನಿಮಗೆ ಈಗಿಲ್ಲ ಆ ಪರಿಸ್ಥಿತಿ. ಹೊರಗಡೆ ಎಲ್ಲರೂ ಕೂಡ ನಾನು ಯಾಕೆ ಹೇಳ್ತಾ ಅಂದ್ರೆ ವಿದ್ಯೆ ಯಾರ ಸೊತ್ತು ಅಲ್ಲ. ಆತನು ಸ್ಕೂಲ್ ಒಳಗಡೆ ಕೂತ್ಕೊಂಡು ಸೇರಿಸ್ತಾ ಇಲ್ಲ. ಮಾಸ್ಟರ್ಸ್ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಸೇರಿಸ್ತಾ ಇಲ್ಲ. ಹೊರಗಡೆ ಒಂದು ಗೋಣಿಚೀಲ ಹಾಕೊಂಡು ಆತನ ಅಣ್ಣ ಆನಂದರಾವ್ ಮತ್ತೆ ಅಂಬೇಡ್ಕರ್ ಹೊರಗಡೆ ಕೂತ್ಕೊಂಡು ಬಾಗಲಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳಿಸ್ಕೊಳ್ತಾ ಇದ್ದ. ಪಾಠವನ್ನು ಕೇಳಿಸ್ಕೊಂಡು ಒಬ್ಬ ಮಾಸ್ಟ್ರು ಲೆಕ್ಕ ಹಾಕ್ತಾನೆ, ಈ ಲೆಕ್ಕ ಮಾಡ್ರಿ ಅಂತ ಹೇಳ್ಬಿಟ್ಟು. ಒಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆ ಲೆಕ್ಕವನ್ನು ಮಾಡಕ್ಕಾಗ್ಲಿಲ್ಲ. ಆದ್ರೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದಾಗ ಅವರೆಲ್ಲ ಕೂಡ ಒಳಗಡೆ ಸೇರ್ಸಲ್ಲ ಅಂತ ಒಂದು ಸನ್ನಿವೇಶಗಳು ಕೂಡ ಅನುಭವಿಸಿದ್ದಾನೆ. ಮತ್ತೆ ನೀರು ಕುಡಿಯಕ್ ಕೂಡ ಆ ಸಂದರ್ಭದಲ್ಲಿ ಸೇದುಬಾವಿಯಲ್ಲಿ ನೀರು ಕುಡಿಯಕ್ ಕೂಡ ಬಿಡಲ್ಲ. ಮತ್ತೆ ತಿಪ್ಪುಗುಂಡಿಯಲ್ಲಿ ಒಂದು ನೀರು ಕುಡಿತಾನೆ. ಇವೆಲ್ಲ ಕೂಡ ಬಹಳಷ್ಟು ಅಸ್ಪೃಶ್ಯ ಅಂದ್ರೆ ಆ ಒಂದು ಅವಮಾನವನ್ನ ಅನುಭವಿಸಿದ್ದಾನೆ. ಇದೆಲ್ಲ ಮನಗೊಂಡು ಆತನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ದೈವ ಶಕ್ತಿ. ಯಾಕೆ ಹೇಳ್ತೀನಂದ್ರೆ ಆತನು ಮನುಷ್ಯನಾಗಿ ಜನಿಸಿದ್ದಾನೆ ಹೊರತು ಆತನಲ್ಲಿ ಅನೇಕ ಒಬ್ಬ ದೈವ ಶಕ್ತಿ, ಒಂದು ಸೂರ್ಯನ ಶಕ್ತಿ ಕೊಟ್ಟಿದ್ದಾನಂತ ಹೇಳ್ಬಿಟ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೈಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಅವರಿಗೆ ಅವರ ತಂದೆ ಬ್ರಿಟಿಷರ ಸರ್ಕಾರದಲ್ಲಿ ಸುಬೇದಾರ ಕೆಲಸ ಮಾಡ್ತಕ್ಕಂಥ ಒಬ್ಬ ನೌಕರ. ಆತನು 2ನೇ ವರ್ಷದಲ್ಲಿದ್ದಾಗಲೇ ಆತನು ರಿಟೈರ್ಡ್ ಆಗ್ತಾನೆ. ಆದ್ರೂ ಕೂಡ ಆ ಪೆನ್ಷನ್ ನಿಂದ ಓದಿಸ್ತಾನೆ. ಆಮೇಲೆ ಹೈಸ್ಕೂಲು ಕಾಲೇಜ್ ವರೆಗೂ ಓದಿಸ್ತಾನೆ. BA ಪಾಸ್ ಆಗ್ತಾನೆ. BA ಪಾಸ್ ಆದ್ಮೇಲೆ ಸಾಹು ಮಹಾರಾಜ್ ಅಂತ ಹೇಳ್ಬಿಟ್ಟು ಒಬ್ಬ ರಾಜ ಆತನಿಗೆ ವಿದ್ಯಾರ್ಥಿ ವೇತನ ಕೊಟ್ಟು ವಿದೇಶಿಗಳಿಗೆ ಕಳಿಸ್ಕೊಡ್ತಾನೆ. ತಿಂಗಳಿಗೆ 25 ರೂಪಾಯಿ, ಬರೀ 25 ರೂಪಾಯಿ ತಿಂಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ವಿದ್ಯಾರ್ಥಿ ವೇತನ. ಅದರಲ್ಲಿ 20 ರೂಪಾಯಿ ಖರ್ಚು ಮಾಡ್ಕೊತಾನೆ. 5 ರೂಪಾಯಿ ಮಾತ್ರ ಮನೆ ಕಳಿಸ್ಕೊಡ್ತಾನೆ. ಅಮೆರಿಕಾಗೆ ಹೋಗ್ತಾನೆ. ಅಮೆರಿಕದಲ್ಲಿ ಓದಿ ಆಮೇಲೆ ಇಂಗ್ಲೆಂಡ್ಗೆ ಹೋಗ್ತಾನೆ. ಇಂಗ್ಲೆಂಡ್ನಲ್ಲಿ ಓದಿ ಆಮೇಲೆ ಜರ್ಮನಿಗೆ ಹೋಗ್ತಾನೆ. ಇವು ಸ್ವಲ್ಪನೇ ನಾನು ಪೂರ್ತಿ ವಿವರವಾಗಿ ತಿಳಿಸಕ್ಕೆ
ಜಾಸ್ತಿ ಸಮಯ ಬೇಕಾಗ್ತದೆ. ಅದಕ್ಕೋಸ್ಕರ ಅಮೆರಿಕದಲ್ಲಿ, ಇಂಗ್ಲೆಂಡ್ನಲ್ಲಿ, ಜರ್ಮನಿಯಲ್ಲಿ ಇಷ್ಟೆಲ್ಲ ಓದ್ತಾನೆ. ಎಷ್ಟು 32 ಡಿಗ್ರಿಗಳನ್ನ ಪಡಿತಾನೆ. ನಮ್ಮ ವಕೀಲರು ಕೂಡ ಅವಾಗ್ಲೇ ಹೇಳಿದ್ದಾರೆ. ವಕೀಲರು ವಿವರವಾಗಿನೇ ಎಲ್ಲ ಕೂಡ ವಿಷಯ ತಿಳಿಸಿದ್ದಾರೆ ಈ ಗ್ರಾಮದ ವಕೀಲರು. ಇಷ್ಟೆಲ್ಲ 32 ಡಿಗ್ರಿ ಪಡೆದ ಮೇಲೆ ಅಮೆರಿಕದಿಂದ, ಇಂಗ್ಲೆಂಡ್ನಿಂದ 50,000 ಪುಸ್ತಕಗಳನ್ನು ಓದಿರ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಡೀ ಭಾರತ ದೇಶದಲ್ಲ, ಇಡೀ ಪ್ರಪಂಚದಲ್ಲೇ 50,000 ಪುಸ್ತಕಗಳನ್ನು ಓದಿರ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ನಾವು ಇವತ್ತಿಗೂ ಕೂಡ ಯಾರೂ ಇಲ್ಲ. ಅಂತ ಮಹಾನ್ ವ್ಯಕ್ತಿ ಓದಿ ಆ ಪುಸ್ತಕಗಳನ್ನ ಇಂಗ್ಲೆಂಡ್ನಿಂದ ಭಾರತ ದೇಶಕ್ಕೆ ತರುವಾಗ ಆ ಹಡಗಿನಲ್ಲಿ ಸಾಗಿಸ್ತಾ ಇರ್ತಾರೆ ಸಮುದ್ರದ ಮುಖಾಂತರ. ಸಮುದ್ರದಲ್ಲಿ 50,000 ಪುಸ್ತಕಗಳು ಹಡಗು ಕೂಡ ಮುಳುಗೋಗ್ತದೆ. ಅದೇ ಹಡಗಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬ ಸಭ್ಯರೆಲ್ಲರೂ ಕೂಡ ದುಃಖದ ಒಂದು ಸಾಗರದಲ್ಲಿ ಮುಳುಗಿರ್ತಾರೆ. ಇಲ್ಲಿ ಅಂಬೇಡ್ಕರ್ ಬರ್ತಾ ಇರ್ತಕ್ಕಂಥ ಹಡಗು ಮುಳುಗೋಯ್ತು, ಅವರು ಮುಳುಗೋಗಿದ್ದಾರೆ ಅಂತ ಹೇಳ್ಬಿಟ್ಟು ವಾರ್ತೆ ಬಂತು. ಆದ್ರೆ ಅಂಬೇಡ್ಕರ್ ಸಾಹೇಬ್ರು ಬೇರೆ ಹಡಗಿನಲ್ಲಿ ಬರ್ತಾರೆ, ಬುಕ್ಸ್ ಮಾತ್ರ ಅದಕ್ಕೆ ಕಳಿಸ್ತಾರೆ. ಆ ಬುಕ್ಸ್ ಸಮುದ್ರದಲ್ಲಿ ಮುಳುಗೋಗ್ತದೆ. ಇವ್ರ ಮನೆಗೆ ಸೇರ್ಕೊಡ್ತಾರೆ. ಆವಾಗ ವಿಷಯ ಎಲ್ಲ ತಿಳಿಸ್ತಾರೆ. ನಂತರ ಬ್ರಿಟಿಷ್ ಸರ್ಕಾರ ಇತ್ತು ಭಾರತ ದೇಶದಲ್ಲಿ. 47ಕ್ಕೆ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ಭಾರತ ದೇಶದಲ್ಲಿ ಆಡಳಿತ ಮಾಡ್ತಾ ಇರ್ತಾರೆ. ಆ ಸರ್ಕಾರ ಬ್ರಿಟಿಷರು ಇನ್ನೇನು ಭಾರತ ಬಿಟ್ಟು ಹೋಗ್ತಾರೆ. ಭಾರತ ಬಿಟ್ಟು ಬಿಡುವಾಗ ಒಂದು ಸಂವಿಧಾನವನ್ನ ಬರೀಬೇಕಲ್ಲ ಈ ದೇಶಕ್ಕೆ. ಆ ಸಂವಿಧಾನವನ್ನ ಪಾಕಿಸ್ತಾನ, ಬಾಂಗ್ಲಾದೇಶ, ಭಾರತ 3 ದೇಶಗಳು ಕೂಡ ಒಂದೇ ಇರ್ತದೆ. ಆಗ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಪಾಕಿಸ್ತಾನ ಬೇರೆ ಹೋಯ್ತು, ಬಾಂಗ್ಲಾದೇಶ ಬೇರೆ ಹೋಯ್ತು. ಆ 3 ದೇಶಗಳ ಪ್ರತಿನಿಧಿಗಳು, ಎಲ್ಲಾ 3 ದೇಶಗಳ ಪ್ರತಿನಿಧಿಗಳು 379 ಸದಸ್ಯರು ಎಲ್ಲಾ ಮೂಲೆಗಳಿಂದ, ಎಲ್ಲ ಭಾರತ ದೇಶ, ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲಾ ದೇಶಗಳಿಂದ ಕೂಡ 379 ಸದಸ್ಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಈ ಸಂವಿಧಾನವನ್ನು ಈ ದೇಶಕ್ಕೆ ಬರೀಬೇಕು ಅಂತ ಹೇಳ್ಬಿಟ್ಟು ಒಕ್ಕೂರಿನಿಂದ ಅವ್ರಿಗೆ ತೀರ್ಮಾನ ಮಾಡ್ತಾರೆ. ಆಗ ಪಾಕಿಸ್ತಾನ ಸಪರೇಟ್ ಆಯ್ತು, ಬಾಂಗ್ಲಾದೇಶ ಸಪರೇಟ್ ಆಯ್ತು. 50 ಸದಸ್ಯರು, ಈ ಕಡೆ 50 ಸದಸ್ಯರು, 100 ಹೋದ್ರ ಮೇಲೆ 279 ಸದಸ್ಯರು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವೇ ಸಂವಿಧಾನ ಬರೀಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ತಾರೆ ಭಾರತ ದೇಶದಲ್ಲಿ. ಆಗ ಆ ಸಂವಿಧಾನದ ಕರಡು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಕ್ಷರಾಗ್ತಾರೆ. ಆ ಜವಾಬ್ದಾರಿಯನ್ನ 2 ವರ್ಷ 11 ತಿಂಗಳು 22 ದಿವಸ ಈ ಸಂವಿಧಾನವನ್ನ ಬರೀತಾನೆ. ಏನ್ ಬರೀತಾನೆ ಅಂದ್ರೆ 93 ದೇಶಗಳ ಸಂವಿಧಾನವನ್ನ ಬರೆದು ಈ ದೇಶಕ್ಕೆ ಎಂತ ಸಂವಿಧಾನ ಬರೀಬೇಕು ಅಂತ ಹೇಳ್ಬಿಟ್ಟು ಅದನ್ನ ಸ್ಟಡಿ ಮಾಡ್ತಾರೆ ಎಲ್ಲಾ ಸಂವಿಧಾನಗಳು. ಇದು ಸೂಕ್ತವಾದ ಪ್ರಜಾಪ್ರಭುತ್ವ ಒಂದು ಸಂವಿಧಾನವನ್ನ ಬರೀಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಆಗ್ತದೆ. ಯಾಕಂತಂದ್ರೆ ಪ್ರಜೆಗಳಿಗೋಸ್ಕರ ಪ್ರಜೆಗಳನ್ನ ನಡೆಸುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳ್ಬಿಟ್ಟು, ಈ ಪ್ರಜಾಪ್ರಭುತ್ವ ದೊಡ್ಡ ದೇಶ ಇಡೀ ಪ್ರಪಂಚದಲ್ಲೇ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವತ್ತು ಇಡೀ ಪ್ರಪಂಚದಲ್ಲೇ ಒಳ್ಳೆ ಹೆಸರಿದೆ. ಅವರ ವಿಗ್ರಹಗಳು ಕೆನಡಾದಲ್ಲಿದೆ, ಇಂಗ್ಲೆಂಡ್ನಲ್ಲಿದೆ, ಅಮೆರಿಕದಲ್ಲಿದೆ, ಚೈನಾದಲ್ಲಿ ಇವತ್ತು 450 ಅಡಿಗಳಷ್ಟು ವಿಗ್ರಹವನ್ನು ಕಟ್ತಾ ಇದ್ದಾರೆ. ಯಾಕಂತಂದ್ರೆ ಆ ದೇಶಗಳು ಇತ್ನ ವಿದ್ಯೆ, ಇತ್ನ ಬುದ್ಧಿತನ ಇದೆಲ್ಲ ಕೂಡ ನೋಡಿ ಇವತ್ತಿನ ದಿನ ಅಂತ ಮಹಾನ್ ವ್ಯಕ್ತಿ ವಿಗ್ರಹಗಳನ್ನ ಇವತ್ತೆಲ್ಲರೂ ಕೂಡ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇವತ್ತು ಬಾಂಬೆನಲ್ಲಿ ಕೂಡ ಸುಮಾರು 400 ಅಡಿಗಳು ವಿಗ್ರಹಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತೊಂದು ಪ್ರತಿ ಮನೆಯಲ್ಲಿ ಕೂಡ, ಇವತ್ತು ಪ್ರತಿ ಊರಿನಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗ ನಮ್ಮ ಗ್ರಾಮದಲ್ಲಿ ಮೊದಲು ಒಂಥರ ಇತ್ತು, ಈ ಕಾಲಕ್ರಮೇಣ ಎಜುಕೇಟೆಡ್ ಆಗ್ತಾ ಕೂಡ ಎಲ್ಲರೂ ಕೂಡ ಸೋಷಿಯಲ್ ಆಗಿ ಒಬ್ಬರನ್ನೊಬ್ಬರು ವಿಶ್ವಾಸದಿಂದ ಎಲ್ಲರ ಜನರಲ್ ಆಗಿ ಎಲ್ಲರೂ ಕೂಡ ಬೆರೆತು ಹೋಗ್ತಾ ಇದೆ. ಈಗ ಏನೂ ಇಲ್ಲ, ನಾವೇನು ಇಲ್ಲ. ಈಗ ಮೊದಲು ನಮ್ಮ ಪಾಳ್ಯಗಾರರು ಇದ್ರು, ನಮ್ಮ ಬಿಸೇಗೌಡರು ಇದ್ರು. ಮತ್ತೆ ಈ ಗ್ರಾಮದಲ್ಲಿ ನಮ್ಮ BM ಕೃಷ್ಣಪ್ಪನವರು,
ಆಂಜನಪ್ಪನವರು ಮತ್ತೆ ನಮ್ಮ ಬಿ ಸಿ ಶ್ರೀನಿವಾಸ್ ನಾವೆಲ್ಲ ಕೂಡ ಬಹಳಷ್ಟು ಸ್ನೇಹಿತರಾಗಿದ್ವು. ಅವರೆಲ್ಲ ಕೂಡ ಮೊದಲು ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ಇವತ್ತು ಕೂಡ ಅವ್ರನ್ನ ನೆನೆಸ್ಕೊಳ್ಳಕ್ಕೆ ನನಗೆ ಒಂಥರ ಅವ್ರಿಲ್ದೇ ಇದ್ರು ಕೂಡ ನಾವು ಇವತ್ತು ನಡೆಸ್ಕೊಳ್ತೀವಿ. ಇವತ್ತು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಮ್ಮ ಈ ಗ್ರಾಮದ ಎಲ್ಲರೂ ಕೂಡ ಎಲ್ಲಾ ಸಮಾಜದವರು ಕೂಡ ನಡೆಸ್ಕೊಟ್ಟಿದ್ದಾರೆ. ಈ 135ನೇ ಜಯಂತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮತ್ತು ಜೀವನ ಚರಿತ್ರೆ ಮಕ್ಕಳೇನಾದ್ರೂ ತಿಳ್ಕೊಂಡ್ಬಿಟ್ರೆ ಅವರು ಅಂಬೇಡ್ಕರ್ ಜೀವನ ಚರಿತ್ರೆ ಏನಾದ್ರೂ ನೀವು ಓದಿದ್ರೆ ಮಕ್ಕಳು, ನೀವು IAS ಆಗ್ತೀರಿ, IPS ಆಗ್ತೀರಿ, KS ಆಗ್ತೀರಿ, ಕ್ಲಾಸ್ 1 ಆಫೀಸರ್ ಆಗ್ತೀರಿ. ಯಾಕಂತಂದ್ರೆ ಅವರ ಜೀವನ ಚರಿತ್ರೆನೇ ಅಂತದ್ದು ಅಂತ ನಾನು ನಿಮಗೆ ಹಿತವಚನ ಹೇಳ್ತಾ ನನಗೆ ಕೊಟ್ಟಂತಹ 4 ಮಾತುಗಳನ್ನು ಆಡೋದಕ್ಕೆ ನಿಮ್ಮೆಲ್ಲರಿಗೂ, ಈ ಗ್ರಾಮಸ್ಥರಿಗೂ, ಇಲ್ಲಿ ಬಂದಿರತಕ್ಕಂತ ಎಲ್ಲ ಮುಖಂಡರಿಗೂ ನಾನು ವಂದಿಸ್ತಾ ನನ್ನ ಭಾಷಣ ನಾನು ಮುಗಿಸ್ತೀನಿ. ಜೈ ಭೀಮ್. 1891, Baba Saheb's early life was marked by social discrimination, and Baba Saheb was he transformed the nation from social serve to hierarchy and based on democracy, equality, and he was one of the most highly educated of Indians, doctorates from prestigious some like institutions, Columbia of University, London of schools, and he was believed that education is a weapon that can change the world. He was fought for rights, not with violence. He was education and opportunity, and he was great leader. He was started Mahada Tank movement, began Kalaram Temple movement, and he was started Janata and Mukanayika newspapers. As we celebrate his 135th birth anniversary, let us just not limit his legacy to garlands or textbooks. Let us pledge against injustice, respect one another, and use our education to wipe out caste discrimination. Let us carry forward his dreams. Thank you. Jai Hind. Jai Bhim. ನೋಡಿ, ಇದು ಒಂದು ಚಿಕ್ಕ ಕುಡಿ. ಯಾಕಂದ್ರೆ ಮಾದರಿ ಸಾಕೋಗೋದೇ ಇಲ್ಲ. ಅಂಬೇಡ್ಕರ್ ಅವರು ಕೊಟ್ಟ 3 ತತ್ವಗಳು ಶಿಕ್ಷಣ, ಸಂಘಟನೆ, ಹೋರಾಟ, ಇವುಗಳನ್ನು ನಾವು ಅಳವಡಿಸ್ಕೊಬೇಕು. ನಾವು ಬಹುದೊಡ್ಡ ರೀತಿಯಲ್ಲಿ ಶಿಕ್ಷಣ ದೊಡ್ಡ ಮಹತ್ವದ ಅರ್ಥವಾಗಿದೆ. ಅದನ್ನ ನಾವು ಬಹಳ ದೊಡ್ಡ ರೀತಿಯಲ್ಲಿ ಒತ್ತಾಗಿ ಅಳವಡಿಸ್ಕೋಬೇಕು. ಅವರು ತುಂಬಾ ಕಷ್ಟಪಟ್ಟು ಅಸ್ಪೃಶ್ಯತೆ ಜಾತಿಯನ್ನು ಹೋಗಲಾಡಿಸ್ಕೋಬೇಕೆಂದು ಅನಂತ ಕಷ್ಟಗಳನ್ನು ಪಟ್ಟು ಓಡಾಡಿಸಿ ಅನಂತ ಅಸ್ಪೃಶ್ಯತೆ ಆಗ್ಲೂ ಓಡಾಡಿಸಿದ್ದಾರೆ. ಆದರೂ ಕೆಲವು ಈಗ್ಲೂ ಅಸ್ಪೃಶ್ಯತೆ ಅನ್ನೋದು ಬಿಟ್ಟೇ ಇಲ್ಲ. ಅದನ್ನ ಹೋಗ್ಲಾಡಿಸ್ಬೇಕು. ಮತ್ತು ಅವರು ಇವಾಗಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಲು ಸಂವಿಧಾನ ಬರೆದು ಅವರು ಪ್ರಬಂಧವನ್ನು ಬರೆದಿರುವುದೇ. ಈಗ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಿಟಿಷರು ಬಂದು ಮಾಡಿದಾಗ ಅವರು ನಿರ್ಮಿಸಬೇಕು ಅಂತ ನಿರ್ಧರಿಸಿ ಇದನ್ನು ಮಾಡಿದರು. ಈ 4 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ಜೈ ಹಿಂದ್, ಜೈ ಭೀಮ್.